ಹಾಯ್ ಹಲೋ ನಮಸ್ಕಾರ ದಾವಣಗೆರೆ. ನಾನಿವತ್ತು ಬೆಳಗ್ಗೆನೇ ರೆಡಿಯಾಗಿ ಹೊರಟಿರೋದು ಹೊಸದುರ್ಗಕ್ಕೆ ಏನಕ್ಕೆ ಹೋಗ್ತಿದ್ದೀನಪ್ಪ ಅಂದರೆ ಹೊಸದುರ್ಗದಿಂದ 12 ಕಿಲೋಮೀಟರ್ ದೂರ ಇರುವಂಥ ಒಂದು ಫೇಮಸ್ ಟೆಂಪಲ್ ಹಾಲುರಾಮೇಶ್ವರ ಟೆಂಪಲ್ಗೆ ನಾವು ಇವತ್ತು ಹೊರಟಿದ್ದೀವಿ. ದಾವಣಗೆರೆಯಿಂದ ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರೋ ನಿಮಗೆ ಟೈಮಿಂಗ್ಸ್ ನಾನು ಹೇಳ್ತೀನಿ. ಎಕ್ಸಾಕ್ಟ್ 9 ದಾವಣಗೆರೆಯಿಂದ ಡೈರೆಕ್ಟ್ ಹೊಸದುರ್ಗ ಬಸ್ ಇದೆ. ನಾವು ದೇವಸ್ಥಾನಕ್ಕೆ ರೀಚ್ ಆಗೋ ಅಷ್ಟೊತ್ತಿಗೆ 12:30 ಆಗೋಗಿತ್ತು. 1:30ಗೆ ಟೆಂಪಲ್ ಕ್ಲೋಸ್ ಆಗುತ್ತೆ ಅಂತ ಅಲ್ಲಿ ಹೇಳಿದ್ರಿಂದ ನಾವು ಬೇಗ ದರ್ಶನ ಪಡ್ಕೋಬೇಕು ಅಂತ ಪೂಜೆ ಸಾಮಾನನ್ನು ತಗೊಂಡು ದೇವಸ್ಥಾನದೊಳಗೆ ಹೋದ್ವಿ. ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಾಗ ಫಸ್ಟ್ ಸಿಗೋದು ನಮಗೆ ಹಾಲುರಾಮೇಶ್ವರ ದೇವರು. ಅಲ್ಲಿ ನಾವು ದರ್ಶನ ಪಡ್ಕೊಂಡು ನೆಕ್ಸ್ಟು ಬ್ಯಾಕ್ ಸೈಡಲ್ಲೇ ನಮಗೆ ಗಂಗಾದೇವಿ ಒಂದು ಟೆಂಪಲ್ ಸಿಗುತ್ತೆ. ಅಲ್ಲಿ ನಮಗೆ ಕೊಳದಿಂದ ಅಪ್ಪಣೆ ಆಗುತ್ತೆ ಅಂತ ಹೇಳಿದರು. ಸೊ ಅದೊಂದು ಅದ್ಭುತ ಅನ್ನಿಸ್ತು ನನಗೆ. ಅದು ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ನಾವು ಇಲ್ಲಿ ಫಸ್ಟ್ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಪಡ್ಕೊಂಡು ನೆಕ್ಸ್ಟ್ ನಾವು ಗಂಗಾದೇವಿ ದರ್ಶನ ಪಡೆಯೋಣ ಅಂತ ಹೊರಟ್ವಿ. ಇಲ್ಲಿಗೆ ಹೋದ್ಮೇಲೆ ನನಗಂತೂ ತುಂಬ ಖುಷಿ ಆಯಿತು. ಏಕೆಂದರೆ ನಮ್ಮ ಕೈಯಲ್ಲೇ ದೇವಿಗೆ ಒಂದು ಪೂಜೆ ಮಾಡಿಸ್ತಾರೆ. ಹಾಗೆ ಅಲ್ಲಿ ಆಗುವಂಥ ಒಂದು ಅಪ್ಪಣೆ ನೋಡಿಬಿಟ್ಟು ನನಗಂತೂ ತುಂಬಾ ಆಶ್ಚರ್ಯ ಆಯಿತು. ನಾವು ಬೇಡ್ಕೊಂಡಿದ್ದೆಲ್ಲ ಈ ಕೊಳದಿಂದ ಮೇಲ್ಗಡೆ ಬರುತ್ತೆ ಅಂತಂದು ಹೇಳ್ತಾರೆ ಅಪ್ಪಣೆ ಮೂಲಕ. ಒಳ್ಳೆಯದಾಗುತ್ತೆ ಅನ್ನೋದಾದರೆ ಬಾಳೆಹಣ್ಣು, ಹೊಂಬಾಳೆ, ಬಳೆ ಈ ಥರ ಎಲ್ಲ ಐಟಮ್ಸ್ ಬರುತ್ತಂತೆ. ನಾವು ಅಂದ್ಕೊಂಡಿದ್ದ ಕೆಲಸ ಆಗೋದಿಲ್ಲ ಅಂತಂದರೆ ಬಾಳೆಹಣ್ಣಿನ ಸಿಪ್ಪೆ, ಒಡೆದೋಗಿರೋ ಚಿಪ್ಪು ಈ ಥರ ಮೇಲ್ಗಡೆ ಬರುತ್ತೆ ಅಂತ ಹೇಳ್ತಾರೆ. ಅಪ್ಪಣೆ ಎಲ್ಲ ಕೇಳಿದ ಮೇಲೆ ನನ್ನ ಫ್ರೆಂಡಿಗೆ ಅರಳಿ ಮರದ ಹತ್ರ ಹೋಗ್ಬಿಟ್ಟು ಆ ಪ್ರಸಾದನ ಇಟ್ಟು ಪೂಜೆ ಮಾಡಿಕೊಂಡು ಮನಸ್ಸಲ್ಲಿ ಬೇಡ್ಕೊಂಡು ಹೋಗಿ ಕೆಲಸ ಆಗುತ್ತೆ ಅಂತ ಹೇಳಿದರು. ಸೊ ನಾವು ಕೂಡ ಅರಳಿ ಮರದ ಹತ್ರ ಬಂದು ಪೂಜೆ ಮಾಡ್ಕೊಂಡು ಹೋದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಹೊರಡೋ ಅಷ್ಟೊತ್ತಿಗೆ 2:30 ಆಗೋಗಿತ್ತು. ಹೊಟ್ಟೆ ತುಂಬ ಹಸ್ದಿದ್ರಿಂದ ಅಲ್ಲೇ ಊಟ ಮಾಡಿಕೊಂಡು ನಾವು ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಬಸ್ಗೆ ತುಂಬ ಹೊತ್ತು ಕಾಯಬೇಕಾಯಿತು ನಾವು ರಿಟರ್ನ್ ಬರಬೇಕಾದ್ರೆ. ಹೆಂಗೋ ನಾವು ಚಿತ್ರದುರ್ಗ ಬಸ್ಸು ಸಿಕ್ತು ಅಂತಂದು ಹತ್ಕೊಂಡು ರಿಟರ್ನು ಚಿತ್ರದುರ್ಗದಿಂದ ಬೇರೆ ಬಸ್ನ ಹತ್ತಿ ನಾವು ದಾವಣಗೆರೆಗೆ ಬರಬೇಕಾಯ್ತು. ಆದರೂ ಒಂಥರ ತುಂಬ ಖುಷಿ ಆಯಿತು ನಮಗೆ. ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಮನಸ್ಸಿಗೆ ಕೂಡ ನೆಮ್ಮದಿ ಅನ್ನಿಸ್ತು. ಯಾರೆಲ್ಲ ದಾವಣಗೆರೆಯಲ್ಲಿದ್ದೀರಾ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಈ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಪಡ್ಕೊಳ್ಳಿ. ದಾವಣಗೆರೆ ಮಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.